ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವೆಂತೂ ಸೂಪರಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ. ಚೆನ್ನಾಗಿರಿ. ನೋಡಿ, ತುಂಬ ಮಳೆ ಬಂದಿದೆ. ನಮ್ಮ ಅಕ್ಕ ಹೊಲ ಹತ್ರ ಸೊಪ್ಪು ಕಿತ್ಕೊಂಬರೋಕ್ಕೆ ಅಂತ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು ಸೊಪ್ಪು. ಅಣ್ಣೆ ಸೊಪ್ಪು, ಕನ್ನೆ ಸೊಪ್ಪು ಮತ್ತು ಕೊಮ್ಮೆ ಸೊಪ್ಪು, ಮುಳುಗರೆ ಸೊಪ್ಪು ತುಂಬಾ ಚೆನ್ನಾಗಿ ಬಂದಿತ್ತು. ಅದನ್ನ ಕಿತ್ಕೊತಾ ಇದ್ದೀವಿ. ಮತ್ತು ನಮ್ಮ ಭಾವನ ತಂಗಿ ಕೂಡ ತುಂಬ ಕಷ್ಟ ಬಿದ್ದು ಕಿತ್ಕೊತಾಳೆ. ನಮಗೋಸ್ಕರ ಹೆಲ್ಪ್ ಮಾಡ್ತಾಯಿದ್ದಾಳೆ ಅವಳು. ಪಾಪ ಅವಳು ಒಂದು ಸೊಪ್ಪು ಕೂಡ ತೊಗೊಂಡಿಲ್ಲ, ನಮ್ಮ ಅಕ್ಕನೂ ತೊಗೊಂಡಿಲ್ಲ. ಎಲ್ಲ ನನಗೆ ಕೊಟ್ಬಿಟ್ರು. ಪಾಪ ಒಂದು ಬ್ಯಾಗ್ ಅಷ್ಟು ಆಯಿತು ತೊಗೊಂಬಂದಿದ್ದೀನಿ. ಕ್ಲೀನ್ ಮಾಡಿಲ್ಲ. ಕ್ಲೀನ್ ಮಾಡುವಾಗ ಒಂದ್ಸರಿ ನಿಮಗೆ ವೀಡಿಯೋನ ತೋರಿಸ್ತೀನಿ ಯಾವ್ಯಾವ ಸೊಪ್ಪು ಅಂತ. ಫ್ರೆಂಡ್ಸ್, ಬಾಯ್. ನೋಡಿ ಫ್ರೆಂಡ್ಸ್, ಇದು ಮುಳುಗರೆ ಸೊಪ್ಪು. ಇದು ನೋಡಿ, ಇದು ಹೇಳ್ತೀವಿ ಮುಳ್ಳು ಹೇಳ್ತೀವಿ. ಇದು ಬಂದು ಕೊಮ್ಮೆ ಸೊಪ್ಪು ಅಂತೀವಿ ನಾವು ಇದನ್ನ. ಇದು ಮುಳುಗರೆ ಸೊಪ್ಪು, ಕೊಮ್ಮೆ ಸೊಪ್ಪು. ಇದು ನಮ್ಮ ಸೈಡು ಕೊಮ್ಮೆ ಸೊಪ್ಪು ಅಂತೀವಿ. ಕೆಲವರು ಬೆಂಗಳೂರು ಸೈಡಲ್ಲ ಅವರು ಏನೋ ಬೇಳೆ ಸೊಪ್ಪು ಏನೋ ಅಂತಾರೆ, ಬೇಳೆ ಸೊಪ್ಪು ಅಂತಾರೆ. ಹ್ಞೂ, ಅವ್ರು ಅಲ್ಲೇ ಬೆಂಗಳೂರು ಸೈಡ್ ಹಂಗೆ ಅನ್ನೋದು, ಬೇಳೆ ಸೊಪ್ಪು ಅಂತಾರೆ. ಹಾಕೋಕೆ ಅವ್ರಿಗೆ. ಅಲ್ಲಿ ನಮ್ಮ ಅಕ್ಕವ್ರ ಮನೆ ಇನ್ನೊಂದು ನಾಯಿ, ಇದು ಕರೀಪು ಅಂತಂದ್ರೆ ಹೆಸರು. ಎಲ್ಲಿದ್ರು 1 ಕಿಲೋಮೀಟ್ರ್ ದೂರದಿಂದ ಕರೆದ್ರೂ ಓಡ್ಬರ್ತದೆ ಕರೀಪು ಅಂದರೆ. ಹೇಳ ಅಮ್ಮ, ಕರೀಪು. ನೋಡಿ ಸೊಪ್ಪು ಪಾಪ ನನಗೋಸ್ಕರ ಬೆಂಗಳೂರು ತೊಗೊಂಡೋಗ್ಬೇಕು ಅನ್ನೋಸ್ಕೋಸ್ಕರ ಪಾಪ ನಮ್ಮ ಅಕ್ಕ, ನಮ್ಮ ಭಾವನ ತಂಗಿ ಇಬ್ಬರು ತುಂಬ ಪ್ರಯತ್ನದಲ್ಲಿದ್ದಾರೆ. ಪಾಪ ಮುಳ್ಳು ಬೇರೆ, ಅದು ಕೇಳಕ್ಕೆ ಬರಲ್ಲ ಬೇಗ. ಅದಕ್ಕೆ ನಾನು ಟ್ರಿಮ್ಮರ್ ತಗೊಂಡ್ಬಂದು ಕಟ್ ಮಾಡ್ಕೋಬೋದು ಅಂತ ಅಂದ್ಕೊಂಡ್ರೆ ಅವಳು ಟ್ರಿಮ್ಮರ್ ಬೇಡ ಸೀಸರ್ ಎತ್ಕೊಂಬರ್ಬೇಕಾಗಿತ್ತಲ್ವಾ ಅಂತಾಳೆ. ಕಿಂಡಲ್ ಮಾಡ್ತಾಳೆ. ಏನು ಮಾಡೋದು? ಇವಾಗ ಮಳೆ ಹುಯ್ದಿರೋದ್ರಿಂದ ಜಾಸ್ತಿ ಚೆನ್ನಾಗಿ ಬಂದೈತೆ ಸೊಪ್ಪುಗಳು. ಕೀಳಕ್ಕೆ ಪೇಷನ್ಸ್ ಬೇಕು. ನೋಡಿ, ಈ ಥರ ಸೊಪ್ಪು ತುಂಬ ಫ್ರೆಶ್ ಆಗಿದೆ. ನಾನು ಬೆಂಗಳೂರಿಗೆ ಈಸ್ಕೊಡೋದಷ್ಟೊತ್ತಿಗೆ ಎಲ್ಲ ಮಲ್ಕೊಂಡಿರುತ್ತೆ. ಎಲ್ಲ ಚೆನ್ನಾಗೈತೆ ಸೊಪ್ಪು. ಮಳೆ ಬಂದೈತಲ್ಲ, ಎಲ್ಲ ಚೆನ್ನಾಗಿ ಚಿಗುರ್ಕೊಬಿಟ್ಟೈತೆ. ನಾವು ಬೆಳಗ್ಗೆನೇ ಬರ್ಬೇಕಾಯ್ತಲ್ಲ, ಇವಾಗ ಟೈಮ್ ಆಗೋಯ್ತದೆ. ಬೇಬೆ ಕಿತ್ಕೊಳ್ಳೋದೇ ಸಾಂಗ್ ಹೇಳ್ಬಿಡ. ಹೇರ್ ಕಟಿಂಗ್ ನೋಡಿ ಫ್ರೆಂಡ್ಸ್, ಹೆಂಗೆ ಚಿಕ್ಕ ಹುಡುಗಂತರ ಮಾಡಿಸ್ಕೊಂಡವ್ರೆ. ಚಿಕ್ಕ ಹುಡುಗಂತರ ಮಾಡಿಸ್ಕೊಂಡಿದ್ದಾರೆ. ಇವಾಗ ನೋಡಿ, ಸೌತೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ. ಮಂಗಳೂರು ಸೌತೆಕಾಯಿ. ಅವಾಗಲೇ ತೋರ್ಸೋಣ ಅಂದರೆ ಮೊಬೈಲು ಏನೋ ಡೌನ್ಲೋಡ್ ಆಗ್ತಾ ಇತ್ತು, ಅದು ತೋರ್ಸೋಕ್ಕಾಗಿಲ್ಲ. ನಿನ್ನೆ ಊರಿಂದ ಬಂದು ಫುಲ್ ಟೈರ್ಡ್ ಆಗಿತ್ತು. ನಿನ್ನೆ ಸಾಯಂಕಾಲ ಯಾವುದೇ ವೀಡಿಯೋ ಮಾಡೋಕ್ಕಾಗಿಲ್ಲ, ಮಾಡ್ಕೊಂಡ್ಬಿಟ್ವಿ. ಸೌತೆಕಾಯಿ ನಾಡ್ದ ಇಷ್ಟ ಆಗಿದೆ. ಸೌತೆಕಾಯಿ ಊರಿಂದ ಬಂದವಳೆ ನನ್ನ ಜೀವ ತಿನ್ನಕ್ಕೆ. ನಮ್ಮ ಲಚ್ಚಿಗೆ ಅಂತ ತುಂಬ ಖುಷಿ ಆಯಿತು. ನಮ್ಮ ಮಕ್ಕಳು ಬಂದಿದ್ದಕ್ಕೆ ಫುಲ್ಲು ಹಾರಾಟ ತೂರಾಟ ನಮ್ಮ ಲಚ್ಚಿದು. ಈರುಳ್ಳಿ ಖಾಲಿ ಹೇಳೈತೆ. ಈಗ ಹೊರಗಡೆ ಆಯ್ತದೆ. ಇವಾಗ ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕುಕ್ಕರ್ ಇಟ್ಟಿದ್ದೀನಿ. ಇವಾಗ ನಾನು ಮಸಾಲ ರುಬ್ಕೊಂಡ್ಬಿಟ್ಟಿದ್ದೀನಿ. ಮಸಾಲೆಗೆ ಏನೇನು ಹಾಕ್ಬೇಕಂತ ಹೇಳ್ತೀನಿ. 2 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಮತ್ತೆ 2 ಈರುಳ್ಳಿ, 1 ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಮತ್ತೆ ಸ್ವಲ್ಪ ತೆಂಗಿನಕಾಯಿ, ಅರ್ಧಗಿಂತ ಸ್ವಲ್ಪ ಕಮ್ಮಿ ತೆಂಗಿನಕಾಯಿ. ಇವಾಗ ನೋಡಿ, ಎಣ್ಣೆ ಹಾಕೊಂತ ಇದ್ದೀನಿ ಕುಕ್ಕರ್ ಇಟ್ಬಿಟ್ಟು. ಅಷ್ಟೇ ಅಷ್ಟು ಹಾಕ್ಕೊಂಡೆ ಟೊಮೊಟೊ ಹಾಕೊಂಡ್ಬಿಟ್ಟು ರುಬ್ಕೋಬೇಕು. ಸಣ್ಣಕ್ಕೆ ಚೆನ್ನಾಗಿ ರುಬ್ಕೋಬೇಕು. ನೋಡಿ ಫ್ರೆಂಡ್ಸ್, ಎಣ್ಣೆ ಕಾದಿದೆ. ಒಂದು ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ತಿರುಗಿಸ್ಕೊತೀನಿ. ಉರಿ ಜಾಸ್ತಿ ಇಟ್ಬಿಟ್ಟು ಚೀಲ ಇಟ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಫ್ರೆಂಡ್ಸ್, ಈರುಳ್ಳಿ ಫ್ರೈ ಆಗಿದೆ. ಇವಾಗ ಮೆಣಸಿಗೆ ಹಾಕಿದ್ರೆ 4 ಮೆಣಸಿಗೆ ಇದ್ವು, ಅದನ್ನು ಕಟ್ ಮಾಡಿ ಹಾಕೊತಾ ಇದ್ದೀನಿ. ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ. ಹಾಗೆ ನೋಡಿ, ಮಸಾಲ ರುಬ್ಬಿಟ್ಕೊಂಡಿದ್ದೀನಿ. ಈ ಥರ ಬರುತ್ತೆ. ರುಬ್ಬಿದ ಮೇಲೆ 2 ಈರುಳ್ಳಿ, 1 ಬೆಳ್ಳುಳ್ಳಿ,
ಮತ್ತು ಧನಿಯಾ ಪುಡಿ, ಖಾರದ ಪುಡಿ, ಸ್ವಲ್ಪ ಜೀರಿಗೆ, ಗರಂ ಮಸಾಲ, ಒಂದು ಬೆಳ್ಳುಳ್ಳಿ, 2 ಟೊಮೊಟೊ ಹಾಕಿ ಉಟ್ಕೊಂಡಿದ್ದೀನಿ ನೋಡಿ. ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಬರುತ್ತೆ, ಚೆನ್ನಾಗಿರುತ್ತೆ ಸಾಂಬಾರು, ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್. ಎಷ್ಟು ಬೇಕಷ್ಟು ನೀರು ಹಾಕೋಬೇಕು, ಎಷ್ಟು ತುಂಬ ಅಲ್ಲ, ಇಷ್ಟು ತಿಕ್ಕಿರಬೇಕು. ಸ್ವಲ್ಪ ತೆಳ್ಳಗೆ ಇರಲಿ ಈ ಸಾಂಬಾರು, ಸ್ವಲ್ಪ ತೆಳ್ಳಗೆ ಇರಬೇಕು, ಗಟ್ಟಿಯಿಂದ ಚೆನ್ನಾಗಿರಲ್ಲ. ಇನ್ನೂ ಸ್ವಲ್ಪ ಇದು ಬೆಂದರೆ ಸ್ವಲ್ಪ ಗಟ್ಟಿ ಬರುತ್ತೆ, ಇಷ್ಟೊಂದು ನೀರು ಅನ್ಕೋಬೇಡಿ. ಇವಾಗ ಸ್ವಲ್ಪ ಬೇಳೆ ಎಲ್ಲ ಹಾಕ್ತೀವಲ್ಲ, ಒಂದು ಕಪ್ಪಷ್ಟು ಬೇಳೆ ಹಾಕೊತೀನಿ, ಮತ್ತು ಸೌತೆಕಾಯಿ ಹಾಕೊತೀನಿ ಅಷ್ಟೇ ನೋಡಿ ಫ್ರೆಂಡ್ಸ್. ಈ ಗ್ಲಾಸಲ್ಲಿ ಚಿಕ್ಕದು ಟೀ ಕುಡಿತಲ್ಲ, ಆ ಗ್ಲಾಸ್ ಒಂದು ಇಟ್ಕೊಂಡಿದ್ದೀನಿ ನಾನು ಮೆಜರ್ಮೆಂಟ್ಗೆ ಅಂದ್ಬಿಟ್ಟು ನೋಡಿ. ಒಂದು ಗ್ಲಾಸು, ಒಂದೂವರೆ ಗ್ಲಾಸ್ ಹಾಕೊತೀನಿ, ಅದರಲ್ಲಿ ಸಾಕಾಗುತ್ತೆ, 2 ಟೈಮ್ ಆಗುತ್ತೆ ನೋಡಿ. ಇವಾಗ ಬೇಳೆ ಎಲ್ಲ ಹಾಕಿದ್ದೀನಿ. ಈಗ ನಾನು ಸೌತೆಕಾಯಿ ತೊಳೆದು ಹಾಕೊತಾ ಇದ್ದೀನಿ. ತೊಳೆದ್ಬಿಟ್ಟು ಹಾಕೊಳ್ಳಿ, ಅದು ಸ್ವಲ್ಪ ಒಳಗಡೆ ಲೊಳೆ ಥರ ಇರುತ್ತೆ ಚೆನ್ನಾಗಿ. ಎಷ್ಟು ಒಂದು ವಿಷಲ್ ಸಾಕು ಅನಿಸುತ್ತೆ, 1 ವಿಷಲ್ ಸಾಕು. 2 ಹಾಕ್ಬಿಟ್ರೆ ಸೌತೆಕಾಯಿ ಎಲ್ಲ ಬೆಂದೋಗುತ್ತೆ. ವಿಷಲ್ ಹಾಕ್ಸ್ಬೇಕಂತೇನಿಲ್ಲ, ಬೇಳೆ ಒಂದು ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ 2 ಕುದಿ ಕುದಿಸ್ಕೊಂಡ್ರೆ ಸಾಕು, ಬೆಂದೋಗುತ್ತೆ. ಅದು ಟೈಮ್ ಆಗಿರೋದ್ರಿಂದ ನಾನೆಲ್ಲ ಒಟ್ಟಿಗೆ 1 ವಿಷಲ್ ಹಾಕ್ತಾಯಿದ್ದೀನಿ ನೋಡಿ. ಇಷ್ಟು ಥಿಕ್ನೆಸ್ ಬರಬೇಕು ನೋಡಿ ಫ್ರೆಂಡ್ಸ್. ಇದೆಲ್ಲ ಆಗಿದೆ. ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು 1.5 ಸ್ಪೂನ್ ಹಾಕೊತೀನಿ. ಈಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಒಂದು ವಿಜಿಲ್ ಹಾಕ್ಕೊತೀನಿ ಸಾಕು, ಬೆಂದೋಗ್ಬಿಡುತ್ತೆ. ನಾನು ಫಸ್ಟ್ ಸ್ವಲ್ಪ ಬೇಳೆ ಬೇಯಿಸ್ಕೊಬೇಕಾಗಿತ್ತು. ಅಮ್ಮ ಊರಿಗೆ ಹೋಗಿದ್ದಲ್ಲ, ಏನು ಅನ್ನಿಸ್ತು ಊರಲ್ಲಿ? ತುಂಬ ಖುಷಿ ಅನ್ನಿಸ್ತು, ಇಷ್ಟ ಆಯಿತು. ದೊಡ್ಡಮ್ಮ ದೊಡ್ಡಪ್ಪ ಚೆನ್ನಾಗಿ ನೋಡ್ಕೊಂಡ್ರ? ಇಷ್ಟ ಆಯ್ತಾ ದೊಡ್ಡಪ್ಪ ನನಗೆ? ಅಕ್ಕ ಅಣ್ಣ ನೋಡ್ಕೊಂಡೆ. ಅಕ್ಕ ಅಣ್ಣ ಚೆನ್ನಾಗಿ ನೋಡ್ಕೊಂಡ್ರ? ಹೇಳಿ ಬಾಯ್ ಮಾತಾಡು. ಈಗ ನಮ್ಮಮ್ಮ ಮುಚ್ತಾ ಇದ್ದಾಳೆ. ನಮ್ಮಮ್ಮ ಮುಚ್ತಾ ಇದ್ದಾರೆ ಫ್ರೆಂಡ್ಸ್ ಅಂತವಳೆ. ಮತ್ತೆ ಬೆಂಗಳೂರಿಗೆ ಸ್ಕೂಲ್ಗೆ ಹೋಗ್ತೀಯಾ? ಇಲ್ಲ ಸ್ಕೂಲ್ ಇಂಟ್ರೆಸ್ಟ್ ಐತಾ? ಇಲ್ಲ ಸ್ಕೂಲ್ ಹೋಗೋದು ಇಂಟ್ರೆಸ್ಟ್ ಐತೆ. ಸರಿ ಫ್ರೆಂಡ್ಸ್, ಆಯಿತು. ಇದೇನು ವಿಜಿಲೆಲ್ಲ ಆದಿ ಹೇಳಿದ ತಕ್ಷಣ ಊಟ ಮಾಡೋದು ಅಷ್ಟೇ. ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಹೇಳೋದಿನಿ. ಯಾರ್ಯಾರು ನಮ್ಮ ಚಾನಲ್ ನೋಡ್ತಿದ್ದೀರಾ, ಹಾಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿ ಬಟನ್ ಒತ್ತನ್ನು ಮರಿಬೇಡಿ. ಬಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿದ್ರೆ ಮಗಳು ಬೆಳಗ್ಗೆ ನಾನು ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಎದ್ದಿದ್ದಾಳೆ. ನಾನು ಸಾಂಬಾರು ಮಾಡೋದನ್ನ ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡಿದ್ದೀವಿ. ಮತ್ತು ಅದಕ್ಕೆ ಅನ್ನ, ಮುದ್ದೆಗೆಲ್ಲ ಅಷ್ಟು ಸೂಟ್ ಆಗಲ್ಲ, ಇದು ಅನ್ನಕ್ಕೆ ಅಷ್ಟೇ ಸೂಟ್ ಆಗುತ್ತೆ. ನನ್ನ ಮಗ ಮನೆ ಒರೆಸ್ತಾ ಇದ್ದಾನೆ, ಪಾಪ ಅವನಿಗೆ ಕೆಲಸ ಇವತ್ತು. ಹಾಯ್ ಮಾಡ. ಹಾಯ್ ಮಾಡೋಣ ಅಷ್ಟೇ. ಅಲ್ಲೆಲ್ಲ ಮುರಿದೋಗಿದೆ ನನ್ನ ಮಗಳದು, ಅಲ್ಲಿ ತೋರಿಸು. ಅಲ್ಲೆಲ್ಲ ಮುರಿದೋಗಿದೆ. ಎಲ್ಲಾರು ನಾನೇ ಮುರ್ದಾಕಿದ್ದು ಫ್ರೆಂಡ್ಸ್. ಒಂದು ಮುದ್ದೆ ಗುದ್ದು ಮುರ್ದಾಕ್ದೆ, ಇನ್ನೊಂದು ತಲೆ ಕೆಳಗೆ ಮಾಡೋ ಮುರ್ದಾಕ್ದೆ, ಇನ್ನೊಂದು ಕೈಯಲ್ಲಿ ಮುರ್ದಾಕ್ದೆ. ಡೌನ್ ನನ್ನ ಮಗ ಅವನು. ನಿಜ ಫ್ರೆಂಡ್ಸ್, ಸುಳ್ಳು ಹೇಳ್ದಲ್ಲ. ನಮ್ಮ ಮಮ್ಮಿನೇ ಬಾಯ್ ಬಿಡ. ಬಾಯ್ ಫ್ರೆಂಡ್ಸ್. ನಾಳೆ ಸೋಮವಾರದಿಂದ ಸ್ಕೂಲ್ಗೆ ಹೋಗ್ಬೇಕು, ಮಂಡೆಯಿಂದ. ಹೇಳು. ನಾಳೆಯಿಂದ ಸೋಮವಾರದಿಂದ ಸ್ಕೂಲ್ಗೆ ಹೋಗ್ಬೇಕು ಫ್ರೆಂಡ್ಸ್. ಬೇಜಾರ ಖುಷಿನ? ಖುಷಿ. ಇಲ್ಲ ಬೇಜಾರು. ನಿಜ ಖುಷಿ ಮಾ. ಇಲ್ಲ ನಿಜ ಖುಷಿ. ಸರಿ ಫ್ರೆಂಡ್ಸ್, ಬಾಯ್. ಖುಷಿ ಅಂತೆ ಇರ್ಲಿ, ಹಂಗೆ ಇರ್ಲಿ. ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ಇವಾಗ ನಾನು ಮಳ್ಳೆ ಹೂವು ಎತ್ಕೊಂಬಂದು 2 ಕವರ್ ಕಂಪ್ನಿ ಹತ್ರ. 10 ರೂಪಾಯಿ ಪರವಾಗಿಲ್ಲ, ನಾಳೆ ಮುಡ್ಕೊಂಡೋಗೋಣ ಅಂತ 2 ಕವರು ಮಳ್ಳೆ ಹೂವು, 2 ಕವರ್ ಕನಕಾಂಬರ ಎತ್ಕೊಂಬಂದೆ. ಚೆನ್ನಾಗಿದ್ವು. ಕಟ್ಟೋಣ ಅಂತ ಹಾಕ್ಕೊಂಡೆ. ಸುಮಾರು ಅದು ಕಟ್ಟೋಷ್ಟೊತ್ತಿನ 2 ಅವರ್ ಆಗೋಯ್ತು, ತುಂಬ ಟೈಮ್ ಆಗೋಯ್ತು. ಕಟ್ತಾ ಇದ್ದೀನಿ. ಸುಮಾರು ಅದರಲ್ಲಿ 2.5 ಮೊಳ ಆಯಿತು, ಪರವಾಗಿಲ್ಲ. 1 ಮೊಳ ಹಂಗೆ ಕಟ್ಟಿರೋದು ತೊಗೊಂಡ್ರೆ 1 ಮೊಳ 20 ರೂಪಾಯಿ 30 ರೂಪಾಯಿ ಹೇಳ್ತಾರೆ. ಲೂಸ್ ತೊಗೊಂಡು ಕೊಟ್ಕೊಂಡ್ರೆ ನಮಗೆ ಲಾಭ ಇರುತ್ತೆ. ಹಂಗಾಗಿ ನಾನು ಜಾಸ್ತಿ ಲೂಸೇ ತೊಗೊತೀನಿ. ಬಂತು ಎಲ್ಲ 2ರಿಂದ 5 ಮೊಳ ಆಯಿತು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕರೆಂಟ್ ಹೋಗ್ಬಿಟ್ಟಿದೆ ಫ್ರೆಂಡ್ಸ್, ಕಾಣಿಸ್ತಾ ಇಲ್ಲ. ಕರೆಂಟ್ ಹೋಗ್ಬಿಟ್ಟಿದೆ, ಕಾಣಿಸ್ತಾ ಇಲ್ಲ. ನನ್ನ ಮಗ ಅಂತೂ ಇನ್ನೂ ಕಾಣಿಸ್ತಾ ಇಲ್ಲ. ತಾಲಿ ಗೈಸ್, ಸ್ವಲ್ಪ ಮೇಕಪ್ ಮಾಡ್ಕೊಬತ್ತೀನಿ. ಸ್ವಲ್ಪ ಮೇಕಪ್ ಪೌಡರ್ ಹಾಕೊಂಡ್ಬರ್ತಾನಂತೆ. ಕ್ಯಾಂಡಲ್ ತಗೊಂಬ, ಕ್ಯಾಂಡಲ್ ತಗೋಬ. ನೋಡ್ದ, ಹಂಗೆಲ್ಲ ಮಾಡ್ಬಾರ್ದಮ್ಮ, ಹೆದರ್ಕೋತಾರೆ ಆಮೇಲೆ ಸಬ್ಸ್ಕ್ರೈಬರು. ಇಲ್ಲಿಗೆ ಎತ್ಕೊಬರ ಕೊಡ್ಲ, ಇಲ್ಲಿ ತಗೊಬರ, ಇಲ್ಲಿಗೆಲ್ಲ
ನನ್ನಷ್ಟು ಬುದ್ಧಿವಂತ ಇವಳಿಗೇನೋ ಬೇಕಂತೆ ನಟ ಬಿಡು ಏನು ಥರ ಬುದ್ಧಿ ಮಾಡ್ತಿದ್ದೆವ್ರು. ಫ್ರೆಂಡ್ಸ್ ಎಲ್ಲರದು ಕಾಫಿ ತಿಂಡಿ ಆಯಿತಾ? ನಮ್ಮ ಚಾನಲ್ ಯಾರ್ಯಾರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತೋದನ್ನ ಮರಿಬೇಡಿ ಫ್ರೆಂಡ್ಸ್. ಕಾಣಿಸ್ತಾರ ಗೈಸ್ ನಮ್ಮ ಲಚ್ಚಿನ ಬಿಟ್ಟು ನಮ್ಮ ಇವಾಗ ನಾನು ಕಾಣಿಸ್ತೀನಿ ಗೈಸ್, ಬೆಳ್ಳಿಗಿದ್ದೀನಲ್ಲ ಅದಕ್ಕೆ. ಕರೆಂಟ್ ಹೋಗಿತ್ತು ನೋ ಬೀಳೋಗುತ್ತೆ ಬಟ್ಟೆ ಮೇಲೆ, ತಮಾಷೆ ಆಡ್ಬೇಡ. ನಮ್ಮ ಲಚ್ಚಿ ನೋಡಿ ಎದ್ರಕೊಂಡ್ ಮಲಗಿದೆ, ಕರೆಂಟ್ ಹೋಗಿದೆ ಅಂದ್ಬಿಟ್ಟು ಬಾಲ್ ಹಿಡ್ಕೊಂಡು ಕಚ್ತೈತೆ. ಸೂರ್ಯ ಕೆಂಪಾದಾಗ ನೋಡಿ ಗೈಸ್, ಇವಾಗ ಕಾಣಿಸ್ತೀನಾ? ಬೆಳ್ಳಿಗಿದ್ದೀನ ಅದಕ್ಕೆ ಸ್ವಲ್ಪ ಕಾಣಿಸ್ತೀನಿ. ಮೊನ್ನೆಷ್ಟೇ ಫ್ಯಾನ್ ಏನಮ್ಮ ಅದು ಕ್ರೀಮ್ ಇಷ್ಟು ಗೊತ್ತಾಯ್ತು ಫ್ಯಾರೆಂಡ್. ಇವಾಗ ಯಾರು ಫುಲ್ ಕಾಣಿಸ್ತಂದ್ರೆ, ಇವಾಗ ಯಾರು ಚೆನ್ನಾಗಿ ಕಾಣಿಸ್ತದೆ ನನ್ನ ಮಗಳು ಒಬ್ಳೆ. ನಾನೇ ಗೈಸ್ ಕಮೆಂಟ್ ಮಾಡಿ ಗೈಸ್, ಯಾರು ಚೆನ್ನಾಗಿ ಕಾಣಿಸ್ತವ್ರೆ. ನನ್ನ ಮಗಳು ಒಬ್ಳೆ ಕಾಣಿಸ್ತದೆ ಕತ್ಲೆಯಲ್ಲಿ ಕೂಡ ಬೆಳ್ಳಿಗೆ. ಇದಾಗುತ್ತೆ ಅದು ಅಲ್ಲಾಡ್ಸ್ಬಿಡಕನೆ ನೋಡಿ. ನಾನು ಕೂಡ ಕಾಣಿಸ್ತಿಲ್ಲ, ನನ್ನ ಮಗನೂ ಕಾಣಿಸ್ತೀವಿ. ತಲೆ ಕೂದ್ಲು ಗೈಸ್ ನಾನು ಒಬ್ಳೆ ಕಾಣಿಸ್ತಾರೆ ಗೈಸ್, ನಾನು ಒಬ್ಬನೇ. ನಮ್ಮ ಲಚ್ಚಿ ಇನ್ನೂ ಕಾಣಿಸ್ತಿಲ್ಲ ಗೈಸ್, ಅವಳು ತಾರ್ಸ್ಬೇಡ ನೋಡಿ ಫ್ರೆಂಡ್ಸ್. ನೀವೇ ಅವಳ ಒಬ್ಳೆ ನೋಡಿ ಕಾಣಿಸ್ತಾ ಇರೋದು ನೋಡಿ ಗೈಸ್, ನಾನೇ